ಆಯ್ತು, ನೀವು ಸೋತ್ರೆ ಚಾನ್ಸೇ ಇಲ್ಲ. ಹಾಗೇನಾದ್ರೂ ಒಂದ್ ವೇಳೆ ಆದ್ರೆ ಬರೀ ಯುರೋಪ್ ಖರ್ಚಷ್ಟೇ ಅಲ್ಲ, ಈ ಮದ್ವೆಗೆ ಪೂರ್ತಿ ಖರ್ಚಲ್ಲಿ ಒಂದೇ ₹1 ನೀವು ಹಾಕ್ಬಿಡಿ, ಎಲ್ಲ ನಾನು ವಹಿಸ್ಕೋತೀನಿ. ಏ ಅಭಿ, ಏನ್ ಆಟ ಆಡ್ತಾ ಇದೀಯಾ? ಇಲ್ಲ ಮಾಮ್, ತಾವೇ ಪಂಡಿತರು ಅಂತ ಮೆರಿತಿದಲ್ವ ನಿಮ್ ಬೀಗರು, ಅವ್ರ ಗರ್ವಭಂಗ ಮಾಡ್ತಿದ್ದೀನಿ. ನಮ್ಮ ಮಾವನ್ ಗಂಟೆನ ಪೂರ್ತಿಯಾಗಿ ಖಾಲಿ ಮಾಡೋಣ ಅಂತಿದ್ದೀನಿ. ಆಯ್ತು, ನೋಡೇ ಬಿಡೋಣ. ಮಾಮ್ ತಗೋ ಫೋನ್, ಶಾಸ್ತ್ರಿಗಳಿಗೆ ಫೋನ್ ಮಾಡಿ ಕೇಳು. ತಗೋ. ಹಲೋ ಶಾಸ್ತ್ರಿಗಳ, ನಮಸ್ಕಾರ. ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ನಾನು ಅವತ್ತೇ ಹೇಳಿದ್ನಲ್ಲಮ್ಮ, ಅದಲ್ಲ ಶಾಸ್ತ್ರಿಗಳೇ, ಈ ಪುರಾಣದಲ್ಲಿ ವಿಷ್ಣು ಪರಮಾತ್ಮನ ತಲೆ ಯಾವಾಗ್ಲಾದ್ರೂ ಕತ್ತರಿಸ್ಕೊಂಡು ಬಿದ್ದಿತ್ತಾ? ಅಯ್ಯೋ, ನಿನ್ನ ಮಗನ ಮದುವೆ ಮಾಡಿ ಅವನ ತಲೆಗೆ ಅಕ್ಷತೆ ಹಾಕು ಅಂತಂದ್ರೆ ಅದೆಲ್ಲ ಆಮೇಲೆ ನಿಧಾನವಾಗಿ ಹೇಳ್ತೀನಿ. ನಂಗೆ ಇವಾಗ ಸದ್ಯಕ್ಕೆ ಇದೊಂದಕ್ಕೆ ಉತ್ತರ ಕೊಟ್ಬಿಡಿ. ಹಾ, ದೇವಿ ಭಾಗವತದಲ್ಲಿ ಒಂದು ಪ್ರಸಂಗ ಬರುತ್ತಮ್ಮ. ಅದು ಶ್ರೀಮನ್ ಮಹಾವಿಷ್ಣು ಯೋಗ ನಿದ್ರೆಯಲ್ಲಿದ್ದಾಗ ಅವನ ನಿದ್ರಾಭಂಗ ಮಾಡಬೇಕು ಅಂತ ಅವನ ಕಿವಿ ಹತ್ರ ಶಿವಧನಸ್ಸನ್ನ ಕಟ್ಟಿ ಭ್ರಮರಾಂಬಿಕೆ ಬಂದು ಧನಸ್ಸಿನ ದಾರನ ಕಡಿತಾಳೆ. ಆ ದಾರ ಕತ್ತರಿಸಿಕೊಂಡು ಸಿಡಿದು ಫೋರ್ಸ್ಗೆ ಆ ಮಹಾವಿಷ್ಣುವಿನ ತಲೆ ಕೆಳಗಡೆ ಬೀಳುತ್ತೆ. ಹೌದಾ? ಆಮೇಲೆ ಆ ವಿಷ್ಣು ಮುಂಡಕ್ಕೆ ಒಂದು ಕುದುರೆ ತಲೆ ಜೋಡಿಸಿದಾಗ ಅವನು ಹಯಗ್ರೀವ ಆಗ್ತಾನೆ. ಮುಂದೆ ಹಯಗ್ರೀವ ಅನ್ನೋ ರಾಕ್ಷಸನ ಸಾಯಿಸ್ತಾನೆ. ಸರಿ ಸರಿ. ಅಯ್ಯೋ ಶಾಸ್ತ್ರಿಗಳ, ಒಂದು ನಿಮಿಷ, ಅದು ಆಮೇಲೆ ಮಾಡ್ತೀನಿ ನಿಮ್ಗೆ. ಇವಾಗ ಏನ್ ಹೇಳ್ತೀರಳಿ ಅಂದ್ರೆ, ಮಾವನ ಪಾಂಡಿತ್ಯ ಅರ್ಥ ಆಯ್ತೋ? ಈಗಲೂ ಅದು ಸೋಲು ಒಪ್ಕೋತಿರ್ತಾನೆ. ಒಪ್ಕೊಳ್ಳೇಬೇಕು. ಇವಾಗ ಇಡೀ ಮದ್ವೆ ಖರ್ಚನ್ನ ನಾನು ವಹಿಸ್ಕೊಳ್ಳೇಬೇಕು. ಏನ್ ಹುಡುಗಾಟಣ ನಿಂದು? ಗೊತ್ತಿಲ್ಲದೆ ಇರೋ ಪುರಾಣಕ್ಕೆ ನೀನ್ ಯಾಕೆ ಇದನ್ನೆಲ್ಲ ವಹಿಸ್ಕೋಬೇಕು? ಇಲ್ಲಾಂದ್ರೆ ಆಡಿದ ಮಾತು ತಪ್ಪಾಗಲ್ವ ಮಾಮ್? ಎಲ್ರ ಮುಂದೆ ಹೇಳ್ಬಿಟ್ಟಿದ್ದೀನಿ, ಸೋಲು ಒಪ್ಕೊಂಡ್ಬಿಟ್ಟಿದ್ದೀನಿ. ಈಗೇನಾದ್ರೂ ಆಗಲ್ಲ ಅಂದ್ರೆ ನನ್ನ ರೆಪ್ಯುಟೇಷನ್ ಏನಾಗಬೇಕು? ನೀವೇನು ಹೇಳ್ತೀರಾ ಡ್ಯಾಡ್? ಅದು ಸರಿನೇ ಶಾಂತಿ, ನಾವು ಸೋತ್ರೂ ಕೂಡ ಘನತೆಯಿಂದ ಸೋಲಬೇಕು. ಆಗ್ಲಿ, ಇಡೀ ಮದುವೆ ಖರ್ಚನ್ನ ನಾವೇ ವಹಿಸ್ಕೊಳ್ಳೋಣ. ಅಂಕಲ್, ಇನ್ ಮುಂದೆ ಈ ಮದ್ವೆಗೆ ನೀವು ಒಂದೇ ₹1 ಖರ್ಚು ಮಾಡೋ ಹಾಗಿಲ್ಲ. ಈ ಮದ್ವೆಗೆ ಎಷ್ಟೇ ಖರ್ಚಾದ್ರೂ ಅದು ನಮ್ಮ ಕಡೆಯಿಂದಾನೇ ಆಗುತ್ತೆ. ಓಕೆನಾ ಆಂಟಿ?